ಹಲೋ ಹಲೋ. ಹೇಳ್ರಿ, ಏನೋ 4 ಮಿಸ್ ಕಾಲ್ ಆಗಿದೆ. ಅಣ್ಣ, ನನ್ನ ಹೆಸರು ವೀರೇಶ್ ಬಡಿಗರ್ ಅಂತ. ಹಾ, ಅಣ್ಣ, ಸೋಮವಾರ ನೈಟ್ ಒಂದು ಕಂಪ್ಲೇಂಟ್ ಆಗಿದೆ. ಏನ್ ಕಂಪ್ಲೇಂಟು? ಏನಂದ್ರೆ ಅವರು ರಾಮಣ್ಣ ಅಂತ ಹೇಳಿ ನನ್ ಜೊತೆ ಇರ್ತಾರೆ, ಆಟೋ ಡ್ರೈವರು. ಅಣ್ಣ, ಏನ್ ಕಂಪ್ಲೇಂಟು? ಪೊಲೀಸ್ ಕಂಪ್ಲೇಂಟಾ? ಏನ್ ಕಂಪ್ಲೇಂಟು? ಹ್ಞೂ ಅಣ್ಣ, ಪೊಲೀಸ್ ಕಂಪ್ಲೇಂಟ್. ನಾರ್ತ್ ಇಂಡಿಯನ್ಸ್ ಹಾ. 200 ಮೀಟರ್ ಇರತ್ಲೆ ಗಾಡಿನ ಸ್ಟಾಪ್ ಮಾಡಿ ಹ್ಮ್ ನಾನು ಟ್ಯಾಬ್ಲೆಟ್ ತಗೋಬೇಕು, ಹ್ಮ್ ಗಾಡಿ ಸ್ಟಾಪ್ ಮಾಡಿ ಅಂದಿದ್ದಕ್ಕೆ, ಇಲ್ಲ ಮೇಡಮ್ 200 ಮೀಟರ್ ಇದೆ, ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಹ್ಮ್ ಸ್ಟಾಪ್ ಮಾಡಿ ನೀವು ಆಮೇಲೆ ಏನಾದ್ರು ಮಾಡ್ಕೊಳ್ಳಿ, ನನಗೂ ಲೇಟ್ ಆಗಿದೆ, 10:30 ಟೈಮು, ಹ್ಮ್ ಅದಕ್ಕೆ ನಾನು ಕ್ಲೋಸ್ ಮಾಡಿ ನಾನು ಮನೆ ಹೋಗ್ತೀನಿ ಅಂದಿದ್ದಕ್ಕೆ ಹ್ಮ್ ಅವರಿಗೆ ಗಲಾಟೆ ಮಾಡಿ ಗಾಡಿ ನಿಲ್ಲಿಸಿ ಅಂತ ಹೇಳಿ ಆಚೆ ಗಾಡಿ ನಿಲ್ಲಿಸ್ಮೇಲೆ ಗಾಡಿಗೆಲ್ಲ ಒದ್ದು ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡಿದಾಗ ಅಲ್ಲಿ ಇರೋ ಜನ ಎಲ್ಲ ಬಂದ್ರಂತೆ. ಬಂದು ಅವಳಿಗೆ ಈ ತರ ಎಲ್ಲ ಮಾತಾಡಬಾರ್ದು ಅಂದಿದ್ದಕ್ಕೆ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಹೇಳಿ ಅಂದಿದ್ದಕ್ಕೆ ನಾನು ಕನ್ನಡ ಮಾತಾಡಲ್ಲ ಹಂಗೆ ಹಿಂಗೆ ಅಂತೇಳಿ ಒಂಥರ ದೌರ್ಜನ್ಯ ಮಾಡಿ ಇವರಿಗೆ ಇದು ಮಾಡಿದಕ್ಕೆ, ಇಲ್ಲ ದುಡ್ಡು ಕೊಡಿ ಅಂತೇಳಿ ದುಡ್ಡು ಕೊಡಿಸಿದಾರೆ ಅಲ್ಲಿರೋ ಜನ. ಯಾರು ದುಡ್ಡು ಕೊಡ್ಸಿದಾರೆ? ಇವ್ರು ಆಟೋ ಡ್ರೈವರ್ಗೆ ಅವರು ದುಡ್ಡು ಪೇ ಮಾಡಿದ್ದಿಲ್ಲ ಅಣ್ಣ. ಹಾ, ಆಮೇಲೆ ದುಡ್ಡು ಅದು ಏನ್ ಬಿಲ್ ಆಗಿತ್ತಲ್ಲ. ಆಯ್ತಣ್ಣ. ಈಗ ಆಟೋ ಡ್ರೈವರ್ಗೆ ಸಮಸ್ಯೆ ಆಗಿದೆ. ಹ್ಞೂ ಅಣ್ಣ. ಸಮಸ್ಯೆ ಮಾಡಿರೋರು ಯಾರೋ ನಾರ್ತ್ ಇಂಡಿಯನ್ಸ್ ಗರ್ಲು. ಹೌದಣ್ಣ, ಅವರು ನೀವ್ ಜಾಲಹಳ್ಳಿ ವಿಲೇಜ್ ಅಲ್ಲಿ ಆಯ್ತು, ಇರೋರು. ನೀವ್ ಯಾಕೆ ಈ ವಿಷಯ ನನಗ್ ಫೋನ್ ಮಾಡಿ ಹೇಳ್ತಾ ಇದೀರಿ? ಈಗ ಆಟೋ ಡ್ರೈವರ್ ಹೇಳೋದ್ರ ಒಂದ್ ಅರ್ಥ ಐತೆ. ಅಣ್ಣ, ನಾನು ಆಟೋ ಡ್ರೈವರ್ ಅಣ್ಣ. ಆಯ್ತಪ್ಪ, ನೀನು ಆಟೋ ಡ್ರೈವರ್, ಆತ ಹೇಳ್ಬೇಕು ತಾನೆ ಆತನ ಸಮಸ್ಯೆನ. ನೀವ್ ಹೇಳಿದ್ರೆ ಏನ್ ಯೂಸು? ಅದಕ್ಕೆ ಅಣ್ಣ, ಈಗ ಅವ್ರ ಕಡೆಯಿಂದ ನಾನು ನಿಮ್ಗೆ ಕಾಲ್ ಮಾಡಿಸ್ತೀನಿ, ಕಾಲ್ ಮಾಡಿ ಅದು ಏನಾಗಿದೆ ಅಂತ ಮಾತಾಡಿ ಅಣ್ಣ. ಹಂಗೆ ಕಾನ್ಫರೆನ್ಸ್ಗೆ ಹಾಕೊಳ್ಳಿ, ಮಾತಾಡ್ತೀನಿ. ನೋಡ್ರಿ, ಈಗ ನೀವು ನಿಮ್ದು ಆಟೋ ಇದೆಯಾ? ಹ್ಞೂ ಅಣ್ಣ. ಆಮೇಲೆ ಎಲ್ಲಿ? ಅವರು ಒಂದ್ ನಿಮಿಷ ಇರ್ರಿ, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ರಿ. ಸರಿ ಅಣ್ಣ. ನೀವ್ ಎಲ್ಲಿ ಇರೋದು, ವಾಸ ಇರೋದು? ಅಣ್ಣ, ನಾನು ದಾಸರಳ್ಳಿ. ದಾಸರಳ್ಳಿ ಅಲ್ವಾ? ಅವರು ಅಲ್ಲೇ ನಮ್ಮನೆ ಹತ್ರನೇ ಇರೋದು. ಆಯ್ತಣ್ಣ, ನಾನ್ ಮಾತಾಡೋವರೆಗೂ ಫುಲ್ ಕೇಳಿಸ್ಕೊಳ್ಳೋಣ. ಸರಿ ಅಣ್ಣ. ನೀವು ದಾಸರಳ್ಳಿ ಅಲ್ವಾ ಇರೋದು? ಹೌದಣ್ಣ. ಹಂಗಿದ್ಮೇಲೆ ನೀವು ಓಲಾ ಆನ್ ಮಾಡ್ತೀರಾ, ಊಬರ್ ಆನ್ ಮಾಡ್ತೀರಾ, ರಾಪಿಡೋ ಆನ್ ಮಾಡ್ತೀರಾ, ನಮ್ಮ ಯಾತ್ರಿ ಆನ್ ಮಾಡ್ತೀರಾ ಅಲ್ವಾ? ಹ್ಞೂ ಅಣ್ಣ. ಆನ್ ಮಾಡಿದಾಗ ನಿಮ್ಗೆ ಯಾವ್ದ್ರಲ್ಲಿ ರೇಟ್ ಚೆನ್ನಾಗ್ ಬರುತ್ತೆ, ಯಾವ್ದು ಓಕೆ ಕಂಫರ್ಟಬಲ್ ಅನ್ಸುತ್ತೆ, ಆ ಡ್ಯೂಟಿನ ತಗೊಂತೀರಾ. ಬಾಕಿ ಉಳ್ದವನ್ನ ಆನ್ಲೈನ್ ಅಲ್ಲಿ ಇರ್ತೀರೋ, ಆಫ್ಲೈನ್ ಅಲ್ಲಿ ಮಾಡ್ಕೊಂತೀರೋ, ಒಟ್ನಲ್ಲಿ ಬುಕಿಂಗ್ ತಗೊಂಡ್ ಹೋಯ್ತಾ ಇರ್ತೀರಾ. ಹ್ಞೂ ಅಣ್ಣ. ಇದೇ ತಾನೇ ಪ್ರತಿದಿನ ನೀವು ಮಾಡ್ತಾ ಇರೋದು? ಹೌದಣ್ಣ. ಆ ಆಪ್ ಸಂಸ್ಥೆಗಳಿಂದ ಹಾ ಯಾರೆಲ್ಲ ಬುಕಿಂಗ್ ಮಾಡ್ತಾರೆ, ಹಾ ಅದ್ರಲ್ಲಿ ಒಳ್ಳೆಯವರು ಬುಕ್ ಮಾಡ್ತಾರೆ, ಕೆಟ್ಟವರು ಬುಕ್ ಮಾಡ್ತಾರೆ. ಈ ತರ ಜಗಳ ಗಂಟಿಯರು, ಈ ತರದವರು ಕೂಡ ಬುಕ್ ಮಾಡ್ತಾರೆ ತಾನೆ. ಹ್ಞೂ ಅಣ್ಣ. ಈ ರೀತಿ ಜನ ನಿಮ್ಮ ಆಟೋಗಳಿಗೆ, ಕ್ಯಾಬ್ಗಳಿಗೆ ಬರ್ತಾರೆ ಅಂದಾಗ, ಹ್ಞೂ ಅಣ್ಣ. ಚೆನ್ನಾಗಿರೋರು ಬಂದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಈ ಸಮಸ್ಯೆ ಮಾಡುವಂತವ್ರು ಬಂದ್ರೆ, ಅವ್ರು ಎಲ್ಲಿ ಕಳ್ತನ ಮಾಡಿರ್ತಾರೋ, ಎಲ್ಲಿ ಕೊಲೆ ಮಾಡಿರ್ತಾರೋ, ಇನ್ನೇನ್ ಮಾಡಿರ್ತಾರೋ, ಅದನ್ನ ನಿಮ್ಮನ್ ಬಳಸ್ಕೊಂಡಿದ್ರೆ ನಿಮ್ಗೂ ಕೂಡ ಅದು ಸಮಸ್ಯೆ ಆಗ್ತದೆ. ಹೌದಣ್ಣ. ಇನ್ ಮೂರನೇದು ಈ ತರ ಈ ಜಗಳ ಅಂದ್ರೆ ಏನೋ, ಸಣ್ಣ ಪುಟ್ಟಕ್ಕೂ ಕೂಡ ಜಗಳ ಮಾಡ್ತಾ ಇರ್ತಾರೆ ನೋಡಿ. ಇಷ್ಟು ಜನದ ವರ್ಗದ ಪ್ರಯಾಣಿಕರುಗಳು ನಿಮ್ಮ ಆಟೋಗೆ, ಕ್ಯಾಬ್ಗಳು ಬರ್ತಾರೆ ಅಂದಾಗ, ಈ ತರ ಇನ್ಸಿಡೆಂಟ್ಗಳು ನಡೀತಾ ಇರ್ತವೆ ಅಂದಾಗ, ಇದನ್ನ ಸಾಲ್ವ್ ಮಾಡ್ಕೊಳ್ಳೋ ವಿಧಾನ ಏನು ಅನ್ನೋದು ನಮಗ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ಗೆ. ಹೌದಣ್ಣ. ಯಾಕೆಂದ್ರೆ ಇದು ಪ್ರತಿದಿನ ನಡೀತಾನೆ ಇರ್ತವೆ. ಇದಕ್ ನಾವ್ ಏನ್ ಮಾಡ್ಬೋದು? ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಏನ್ ಮಾಡ್ಕೊಳ್ಬಹುದು ಅಂದ್ರೆ, ಅಣ್ಣ, ನಿನ್ ಆಟೋ ಇದೆ ಅಲ್ವಾ ನಿಂದು? ದಾಸರಳ್ಳಿ ಸುತ್ತಮುತ್ತ ನೀನ್ ಏನು ಬೇಡ ಅಣ್ಣ. ಈಗ ಪ್ರತಿದಿನ ನಿಮ್ ಏರಿಯಾದಲ್ಲೇನೆ ಕನ್ನಡದವರು ಕೂಡ ಇದಾರೆ, ಹಿಂದಿಯವರು ಇದಾರೆ, ತಮಿಳ್ನಾಡು ಇದಾರೆ, ಆಂಧ್ರದವರು ಇದಾರೆ, ಕೇರಳದವರು ಇದಾರೆ. ಈ ಕನ್ನಡದವರು ಮತ್ತೆ ಬೇರೆ ದೇಶದ, ಅಂದ್ರೆ ಬೇರೆ ರಾಜ್ಯದಿಂದ ಬಂದಿರೋ ಅಂತವ್ರು ಒಳ್ಳೆಯವರು ಕೂಡ ಸಿಗ್ತಾರೆ. ನೀವು ಅಂತವ್ರಿಗೆ ಮೀಟರ್ ಸರ್ವಿಸ್ ಕೊಡಿ. ನಾನು ನಿಮ್ಗೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಈ ಮೀಟರ್ ಸರ್ವಿಸ್ ಕೊಡಾಗ ಏನಾಗುತ್ತೆ, ಈ ಬೇರೆ ಎಲ್ಲಾ ಆಪ್ ಸಂಸ್ಥೆಗಿಂತ ನಿಮ್ಮ ಮೀಟರ್ ಬರೋ ದುಡ್ಡು ನಿಯತ್ತಿನ ಸಂಪಾದನೆ ದುಡ್ಡು. ಆ ಸರ್ವಿಸ್ ಕೊಡೋ ನೆಪದಲ್ಲಿ ನೀವು ಅವ್ರ ಜೊತೆ ಯಾವ ತರ ಬಾಂಡಿಂಗ್ ಇಟ್ಕೊಂತೀರಾ, ನಿಮ್ಗಲ್ಲಿ ಅವ್ರ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಸರ್, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಬುಕ್ ಮಾಡ್ತೀವಿ, ಯಾವ್ದು ಆಟೋ ಗೀಟೋ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡ್ತೀವಿ, ಬರ್ತೀರಾ ಅಂತ ಕೇಳ್ತಾರೆ. ಆತರ ಇನ್ಸಿಡೆಂಟ್ ನಡೆದಿದಾವ್ ತಾನೆ ನಿಮ್ ಜೀವನದಲ್ಲಿ? ಅವಾಗ ನಿಮ್ ಏರಿಯಾ ಸುತ್ತಮುತ್ತ ಆ ತರ ಕಸ್ಟಮರ್ ಗಳಿಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ಗಳು ಕೊಟ್ಕೊಂಡ್ರೆ 100% ಅವ್ರು ಸೇವ್ ಮಾಡ್ಕೊಂತಾರೆ. ಅವಾಗ ಏನ್ ಮಾಡ್ತಾರೆ, ನಿಮ್ಗೆ ಒಳ್ಳೆ ರೀತಿಲಿ ಕಸ್ಟಮರ್ಗಳು ಸಿಗೋ ಆತರ ಫೋನ್ ಮಾಡೋರು ಯಾರು, ನಿಮ್ಮ ಸರ್ವಿಸ್ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ನಿಮ್ಗೆ ಫೋನ್ ಮಾಡ್ತಾರೆ. ಇಂಥವ್ರದ್ದು ಒಂದಷ್ಟು ಕಸ್ಟಮರ್ ಬೇಸ್ ನ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ,
ಈ ತರ ಜಗಳ ಗಂಟ್ರೋರು, ಈ ತರ ಹಿಂಗೇನೋ ಸಮಸ್ಯೆ ಒಡ್ಡೋರು, ಇಂಥವ್ರ ಸವಾಸಕ್ಕೆ ನೀವೇ ಹೋಗಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ, ಈ ಎಲ್ಲಾ ಆಪ್ ಸಂಸ್ಥೆಗಳಲ್ಲಿ ನೀವೆಲ್ಲ ಸೇರ್ಪಡೆ ಆಗಿರೋದ್ರಿಂದ ಅದ್ರಲ್ಲಿ ಎಲ್ಲಾ ತರದವರು ಬರ್ತಾರೆ. ಬಂದಾಗ ಹಲವಾರು ತರ ಸಮಸ್ಯೆಗಳು ಕೂಡ ನಿಮ್ಗೆ ಕ್ರಿಯೇಟ್ ಆಗ್ತಾನೆ ಇರ್ತವೆ. ನಿಮ್ ಉದ್ದೇಶ ಏನು? ನಾನ್ ಬೆಳಗಾದ್ರೆ ಹೋಗ್ಬೇಕಪ್ಪ, ದುಡಿಬೇಕು, ಸಾಯಂಕಾಲ ಆದ್ರೆ ನೆಮ್ಮದಿಗ್ ಬಂದು ಮಲ್ಕೊಬೇಕು, ನನ್ ಕಮಿಟ್ಮೆಂಟ್ ನಾನ್ ಕ್ಲಿಯರ್ ಮಾಡ್ಕೊಬೇಕು, ಇಷ್ಟೇ ನಿಮ್ ಮೈಂಡ್ ಅಲ್ಲಿ ಇರೋದು. ಆದ್ರೆ ಇದ್ರಲ್ಲೇನೆ ನೆಮ್ಮದಿಗ್ ದುಡಿಯಕ್ ಹೋದ್ರೇನೆ ಇಲ್ಲಿ ಸಮಸ್ಯೆ ಬರ್ತಾ ಇದಾವೆ ಅಂದಾಗ ಅಲ್ಲಿ ನಾವ್ ಏನ್ ಬದಲಾವಣೆ ತಗೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಹೌದಣ್ಣ, ಇವು ರಿಪೀಟ್ ಆಗ್ತಾನೆ ಇದಾವೆ ಈ ತರ. ಇದನ್ ಮಾಡ್ಕೊಳ್ಬೇಕಾದ್ರೆ ಏನ್ ಬೇಕು? ನಾವ್ ಇದಕ್ಕೋಸ್ಕರನೇ ಅಲ್ವಾ, ನೋಡ್ರಪ್ಪ, ಕ್ಯಾಬ್ ಅವರು ಮೀಟರ್ ಬಳಸಿ, ಆಟೋದವರು ಮೀಟರ್ ಬಳಸಿ, ನಿಮ್ ಏರಿಯಾ ಸುತ್ತಮುತ್ತ ಸಿಗುವಂತ ಬುಕಿಂಗ್ ಕಸ್ಟಮರ್ ಗಳನ್ನ ಡೈರೆಕ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಕೊಳ್ಳಿ. ನಿಮ್ಗೆ ಈ ತರ ಸಮಸ್ಯೆಗಳೇ ಬರಲ್ಲ ಅಂದ್ರೆ ಇದು ಯಾರಿಗೂ ಬೇಕಿಲ್ಲ. ಒಟ್ನಲ್ಲಿ ಇವ್ರಿಗೆ ಏನು, ಪ್ರತಿದಿನ ಲಾಗಿನ್ ಮಾಡೋ, ಯಾವ್ದ್ರಲ್ಲಿ ಡ್ಯೂಟಿ ಬರ್ತದೋ ಅದ್ರಲ್ಲಿ ಎತ್ಕೊಂಡೋಗೋ, ಅವ್ನ್ ಡ್ರಾಪ್ ಮಾಡೋಷ್ಟ್ರಲ್ಲಿ ಏನೇ ಸಮಸ್ಯೆ ಆದ್ರೂ ಅದನ್ನ ಅನುಭವಿಸೋದು ನೀವುಗಳೇ. ಈಗ ನೋಡ್ರಿ, ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರುವಂತವ್ರು ಎಲ್ರೂ ಕೂಡ ಇಂಗ್ಲಿಷ್ ಕಲ್ತಿರಲ್ಲ, ಎಲ್ರೂ ಕೂಡ ಸಮಸ್ಯೆ ಆದಾಗ ಕಂಪ್ಲೇಂಟ್ ಗಳನ್ನ ಮೇಲ್ ಮಾಡೋದಕ್ಕೆ ಕಲ್ತಿರಲ್ಲ. ಇವ್ರೇನು ಹೊರಗಡೆಯಿಂದ ಬಂದಿರ್ತಾರೆ, ಈ ಚೆಂಗಿ ಬಿಂಗಿಗಳು, ಇವುಗಳು ಈ ಕೆಲಸ ಮಾಡ್ತವೆ. ಅಲ್ಲಿ ಏನ್ ತೋರ್ಸುತ್ತೆ, ಅಲ್ಲಿ ಯಾರು ಕಂಪ್ಲೇಂಟ್ ಫಸ್ಟ್ ಮಾಡಿರ್ತಾರೆ ಫಸ್ಟ್ ಪ್ರಿಫರೆನ್ಸ್ ಅವರು ಕೊಡ್ತಾರೆ. ಇವಾಗ ನೀವು ಪೊಲೀಸ್ ಸ್ಟೇಷನ್ ಹೋದ್ರೆ ಏನ್ ಮಾಡ್ತಾರೆ ಪೊಲೀಸ್ನವ್ರು ಹೇಳ, ನಿಮ್ಮನ್ನ ನೋಡ್ತಾರೆ, ಓ ಇವನು ದುಡ್ಕೊಂಡ್ ತಿನ್ನೋನು, ಇವನು ದುಡ್ದು ತಿನ್ನೋದ್ರಿಂದ ನಮಗ್ ಟ್ಯಾಕ್ಸ್ ಬರ್ತದೆ, ನಾನು ಅವನ್ನ ಪ್ರಶ್ನೆ ಮಾಡಿ ಕೇಳ್ತಿದೀನಿ ಅಂದ್ರೆ ಅವನ ಟ್ಯಾಕ್ಸ್ ದುಡ್ಡಲ್ಲಿ ನಾನು ಸಂಬಳ ತಗೊಂಡ್ ತಿಂತಾ ಇದೀನಿ, ನಾನು ಅವನ್ ಪರವಾಗಿ ಒಳ್ಳೇದ್ ಮಾಡ್ಕೊಡ್ಬೇಕು ಅನ್ನೋ ಮನಸ್ಥಿತಿ ಅಧಿಕಾರಿಗಳಿಗೆ ಇರಲ್ಲ. ಅವನ್ನ ನೋಡಿ ಸಕ್ನೆ ಏನ್ ಮಾಡ್ತಾರೆ, ಓಯ್ ಯಾಕೋ ಏನೋ ಹಂಗ್ ಮಾಡ್ದಂತೆ ಹಿಂಗ್ ಮಾಡ್ದಂತೆ, ದುರಾಂಕರನಾ ಇದ ಅಂತ ಅವನ್ಗೆ ಬಾಯಿಗೆ ಬಂದಂಗ್ ಬೈತಾರೆ. ಹೋಗ ಕೂತ್ಕೊಳ್ಳೋ ಅಲ್ಲೋ ಕೂತ್ಕೊಳ್ಳೋ ಅಂತ ಹೇಳಿ ಅವತ್ ದಿನ ಪೂರ್ತಿ ಕುಂಡ್ರಿಸ್ತಾರೆ. ಅದಾದ್ಮೇಲೆ ಏನಾದ್ರು ಮ್ಯಾನ್ ಹ್ಯಾಂಡ್ಲಿಂಗು, ರಕ್ತ ಬಂದಿರೋದು ಇಂಥದ್ದು ಏನಾದ್ರು ಇತ್ತು ಅಂದ್ರೆ FIR ಮಾಡ್ರಿ, ಅವನ್ನ ಜೈಲಿಗೆ ಕಳಿಸ್ರಿ ಅಂತಾರೆ. ಏನೋ ಸಣ್ಣ ಪುಟ್ಟ ಕಿರಿಕಾಗಿತ್ತು ಅಂದ್ರೆ ಇನ್ನೊಂದ್ಸರಿ ಹಿಂಗೆಲ್ಲ ಮಾಡ್ಬಾರ್ದು ಅಂತ ಆ ಅಮ್ಮನ್ಗೆ ಹಿಂಗ್ ಮಾಡಿದೀವಿ ಹಂಗ್ ಮಾಡಿದೀವಿ ಅಂತ ಹೇಳಿ ಮ್ಯಾನೇಜ್ ಮಾಡಿ ಕಳಿಸ್ತಾರೆ. ಇಲ್ಲಿ ಏನ್ ಗೊತ್ತೇನ್ರಿ, ಯಾರು ದುಡ್ದು ಕಷ್ಟಪಟ್ಟು ಬೆವ್ರ ನೀರ್ ಸುರಿಸಿ ದುಡ್ದು ಮಾನ ಮರ್ಯಾದೆಗೆ ಹಂಚ್ಕೊಂಡ್ ಬದುಕ್ತಾರೆ, ಅವ್ರನ್ನ ಹಿಂಸೆ ಕೊಡ್ತಾರೆ, ಅವ್ರನ್ನ ತೊಂದರೆ ಕೊಟ್ಟು ಅವ್ರನ್ನ ಇನ್ನೂ ಕೂಡ ತೊಂದರೆ ಸಿಗಾಕೋ ಅಂತ ಕೆಲಸ ಮಾಡೋದು ನಮ್ ವ್ಯವಸ್ಥೆ. ಯಾರು ಈ ಅಲಾಲ್ಟೋಪಿ ಕೆಲಸ ಮಾಡ್ಕೊಂಡು ತಿರ್ಬೋಕಿ ಶೋಕಿಗಳು ಮಾಡ್ಕೊಂಡು ಈ ಮೇಲ್ ಹಾಕೊಳ್ಳೋದು, ಆಮೇಲೆ ಇನ್ಯಾರ ಕಡೆಯಿಂದನೋ ಫೋನ್ಗಳು ಹಾಕ್ಸಿ ಟಿಟ್ನಿ ಕೆಲಸಗಳು ಮಾಡೋದು, ಇಂತ ಅಲಾಲ್ಟೋಪಿ ನನ್ ಮಕ್ಳು ಯಾವನ್ ಇರ್ತಾರೆ, ಇಂತ ನನ್ ಮಕ್ಳಿಗೆ ಸಪೋರ್ಟ್ ಮಾಡೋರು ನಮ್ಮವ್ರು ಜಾಸ್ತಿ. ನೋಡಿ, ಇಂತ ಕಿತ್ತೋದ್ ವ್ಯವಸ್ಥೆ ನಾವಿದೀವಿ ಅಂದಾಗ ನಾವಿಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದು ನಮ್ಮಲ್ಲಿ ಬರ್ದೇ ಹೋದಾಗ ಏನು ಮಾಡಕ್ ಆಗಲ್ರಿ, ಅನುಭವಿಸ್ಬೇಕಷ್ಟೇ. ಹಾಕಿ ಆ ಡ್ರೈವರ್ ಕಾನ್ಫರೆನ್ಸ್ಗೆ. ನೀವೆಲ್ಲ ಸಂಘಟನೆಗಳಲ್ಲಿ ಇರಲ್ವೇನ್ರಿ ನೀವು? ಅಣ್ಣ ನಾನು ಈಗ ರೀಸೆಂಟ್ ನಾನು ಆಕ್ಚುಲಿ ಬಾಸ್ ಕಂಪ್ನಿ ಎಂಪ್ಲಾಯ್. ನಂಬರ್ ಕೊಟ್ಟಿದ್ಯಾರು ಅಣ್ಣ? ನಿಮ್ದು ಫೇಸ್ಬುಕ್ ಅಲ್ಲಿ ನನಗೆ ಫೇಸ್ಬುಕ್ ಲೈಕ್ ಕಮೆಂಟ್ ಅವ್ರು ನೀವೆಲ್ಲ ಕಾನ್ಫರೆನ್ಸ್ ಹಾಕಿ. ಸರಿ ಅಣ್ಣ, ಒಂದೇ ಒಂದ್ ನಿಮಿಷ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है, कृपया लाइन पर बने रहें. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा. ಹಲೋ 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 ಸರ್ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನಮ್ಮ ಹೆಸರು ರಾಮೇಗೌಡರು ಅಂತ. ರಾಮೇಗೌಡ್ರಿ, ನಿಮ್ ಫ್ರೆಂಡ್ ಎಲ್ಲ ಹೇಳಿದಾರೆ ವಿಷಯ. ಹಾ ಸರ್. ಇವಾಗ ನಿಮ್ಗೆ ಪೊಲೀಸ್ನವ್ರು ಫೋನ್ ಮಾಡಿ ಸ್ಟೇಷನ್ ಹತ್ರ ಬಾರಪ್ಪ ಅಂತ ಕರೆದಿದಾರಾ? ಹೌದು ಸರ್, ಕರೆದಿದ್ದಾರೆ ಸರ್. ಸ್ಟೇಷನ್ ಹತ್ರಕ್ಕೆ ಹೋಗಿ. ಸರಿ ಸರ್. ಹೋಗಾದ್ಮೇಲೆ ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಅವ್ರ ಹತ್ರ ಕೇಳ್ಕೊಳ್ಳಿ.
ಓಕೆ ಸರ್. ಅವ್ರು ಅಲ್ಲಿ ಸ್ಟೇಷನ್ ಹತ್ರ ಹೋಗಾದ್ಮೇಲೆ ಅಲ್ಲಿ ನಿಮ್ಮನ್ನ ಯಾರು ಅಟೆಂಡ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರಾ, ಇಲ್ಲ ಇನ್ಸ್ಪೆಕ್ಟರ್ ಮಾಡ್ತಾರಾ, ಇಲ್ಲ ಹೆಡ್ ಕಾನ್ಸ್ಟೇಬಲ್ ಮಾಡ್ತಾರಾ, ಇಲ್ಲ ಸಿಂಗಲ್ ಸ್ಟಾರ್ ಮಾಡ್ತಾರಾ ಗೊತ್ತಾಗ್ತದ ಅಲ್ಲಿ ಹೋದ್ರೆ ನಿಮ್ಗೆ. ಓಕೆ ಸರ್. ಓಕೆ ಸರ್. ಅಲ್ಲಿ ಹೋದ್ಮೇಲೆ ಅವರು ನಿಮ್ ಮೇಲೆ ಅವ್ರು ಕೊಟ್ಟಿರುವಂತ ಕಂಪ್ಲೇಂಟ್ಗೆ ಫಸ್ಟ್ ನಿಮ್ಮನ್ನ ಮಾತಾಡ್ಸೋ ರೀತಿನೇ ಹಂಗಿರ್ತದೆ. ಏನೋ ಹಿಂಗಂತೆ ಹಂಗಂತೆ ಅಂತ ಎಲ್ಲ ಹೇಳ್ತಾರೆ. ಅವ್ರು ಏನೇನ್ ಹೇಳ್ತಾರೆ ಎಲ್ಲ ಹೋಗ್ಬಿಟ್ಕೊಂಡು ಕೇಳ್ಕೊಳ್ಳಿ. ಓಕೆ ಸರ್. ನೀವು ಏನು ಕೆಟ್ಟದಾಗ ಬೈದಿಲ್ಲ ಮತ್ತೆ ಕೈ ಮಾಡಿಲ್ಲ ತಾನೇ? ಖಂಡಿತ ಮಾಡಿಲ್ಲ, ಖಂಡಿತ. ಪೇಮೆಂಟ್ ಕೊಡಲ್ಲ ಅಂದ್ರು. ಆಯ್ತು ಬಿಡಿ, ಈಗ ಏನು ಕೊಡಲ್ಲ. ನನಗೆ ವಿಷಯ ಎಲ್ಲ ಅವ್ರು ಹೇಳಿದಾರೆ, ಅದೆಲ್ಲ ಬೇಡ. ಓಕೆ. ಇವಾಗ ನೀವು ಅಲ್ಲಿ ಸ್ಟೇಷನ್ ಹತ್ರಕ್ಕೆ ಹೋಗಿ ಅವ್ರು ಅಷ್ಟು ಹೇಳಿದ್ಮೇಲೆ ಅವ್ರೇನಾದ್ರು ನೋಡೋ ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಓಕೆ ಸರ್. ನೀವು ಆ ಅಮ್ಮನ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ನಿಮ್ ರಿಟರ್ನ್ ಕಂಪ್ಲೇಂಟ್ ನ ಅವ್ರು ತಗೊಳ್ಳೋದು ಇಲ್ಲ. ಅದನ್ನ ತಗೊಂಡು ಆ ಅಮ್ಮನ ಮೇಲೆ ಅವ್ರೇನು ಲೀಗಲ್ ಆಕ್ಷನ್ ತಗೊಳ್ಬೇಕು, ಅವ್ರ ಆ ಕೆಲಸ ಮಾಡಲ್ಲ. ಅದ್ ನಂಗೆ ಚೆನ್ನಾಗ್ ಗೊತ್ತು. ನೀವ್ ಅಲ್ಲಿ ಹೋದ್ಮೇಲೆ ಏನ್ ಮಾಡಿ, ಅವ್ರ ಏನೇನ್ ಹೇಳ್ತಾರೆ ಎಲ್ಲ ಕೇಳ್ಕೊಂಡು, ನೋಡಿ ಸರ್ ಹಿಂಗ್ ನಡೀತು ಸರ್, ನಾವ್ ಹಿಂಗೇನು ಮಾಡಿಲ್ಲ ಅಂತ ಹೇಳ್ತೀರಾ. ಆದ್ರೂ ಕೂಡ ನೀನ್ ಸರಿ ಇಲ್ಲ, ನೀನ್ ಅಂತವನು ಇಂತವನು ಅಂತಾನೆ ಮಾತಾಡ್ತಾರೆ. ಯಾಕೆ ಅಂದ್ರೆ ಇವರೆಲ್ಲ ಸತ್ಯ ಹರಿಶ್ಚಂದ್ರರು, ಹಂಗಾಗಿ ನಿಮ್ಗೆ ಹಂಗಂತ ಹೇಳ್ತಾರೆ. ಹಂಗ ಹೇಳ್ದಾಗ ಆಯ್ತು ಬಿಡಿ ಸ್ವಾಮಿ, ಆಯ್ತು ಇನ್ನೊಂದ್ಸರಿ ಹಂಗ್ ಮಾಡಲ್ಲ ಬಿಡಿ ಅನ್ಕೊಂಡ್ ಸೈಲೆಂಟ್ ಆಗಿ ಬರ್ರಿ. ಇಲ್ಲ ಸರ್ ಅದೇನಾದ್ರು ಸರಿ, ಆ ಅಮ್ಮನ್ ನನ್ ಬುದ್ಧಿ ಕಲಿಸ್ಬೇಕು, ನಾನು ಎದುರಿಸ್ಬೇಕು ಹಂಗೆ ಹಿಂಗೆ ಅಂದ್ರೆ ಪೊಲೀಸ್ನವರು ನಿಮ್ ಮೇಲೆ ಏನೇನ್ ಹೇಳ್ತಾರೆ ಆ ವಿಚಾರನೆಲ್ಲ ಕೇಳ್ಕೊಂಡು ನೀವೇನ್ ಅವ್ರಿಗೆ ರೀಪ್ಲೈ ಕೊಡ್ಬೋದು, ಅದನ್ನ ನಿಮ್ ರೀತಿಯಲ್ಲಿ ಏನ್ ಕೊಡ್ಬೋದು ಅದನ್ನ ನಿಮ್ ಮಾತಿನ ರೀತಿ ಕೊಡಿ. ಏನೋ ದುರಾಂಕಾರದಲ್ಲಿ ಮಾತಾಡ್ತಾ ಇದ್ಯಾ, ನನ್ ಮುಂದೆನೆ ಇಷ್ಟೆಲ್ಲಾ ಮಾತಾಡ್ತಿದ್ಯಾ ಅಂದ್ಮೇಲೆ ನೀನ್ ಆ ಅಮ್ಮನ್ ಇನ್ನೆಂಗೋ ಮಾಡಿರ್ಬೋದು, ನಿನ್ ಮೇಲೆ ಕೇಸ್ ಹಾಕ್ತೀನಿ ಕಣೋ ಅಂದ್ರೆ ಅದೇನ್ ಕೇಸ್ ಹಾಕ್ತಾರೋ ನನಗ್ ಫೋನ್ ಮಾಡ್ಬಿಟ್ಟು ಹೇಳಿ. ನಮ್ ಸಂಘಟನೆ ಕಡೆಯಿಂದ ಲಾಯರ್ಗಿಟ್ಟು ಆ ಕೇಸ್ಗೆ ಬೇಲೆಬಲ್ ಇದ್ರೆ ಸ್ಟೇಷನ್ ಬೇಲಲ್ಲಿ ಬಿಡಿಸ್ಕೊಡ್ತೀನಿ. ನಾನ್ ಬೇಲೆಬಲ್ ಕೇಸ್ ಹಾಕಿದ್ರೆ ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಡ್ತೀನಿ. ಅವರು ಕಿಡ್ನಾಪ್ ಕೇಸ್ ಹಾಕಿ ಈಗ ಹಾಕ್ತೀನಿ ಅಂತ ಎದುರಿಸ್ತಾರೆ. ಅವರು 1000 ಎದುರಿಸ್ಲಿ ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ. ಅಲ್ಲ ನೋಡಿ ಯಾವ ತರ ಇದು ಮಾಡ್ತಾರೆ ಅಣ್ಣ. ನಿಮ್ಗೆ ಅವಾಗ್ಲೇನೆ ಉದಾಹರಣೆ ಕೊಟ್ಟು ಹೇಳ್ಬಿಟ್ಟಿದೀನಿ. ನಮ್ ಜೀವನ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವ್ ಹೇಳಿದೀವಿ. ನೀವ್ ಯಾರು ಅದನ್ನ ಮಾಡ್ಕೊಳಕ್ ರೆಡಿ ಇಲ್ಲ. ನೀವೆಲ್ಲ ಏನು ಅಂದ್ರೆ ಪ್ರತಿದಿನ ಇಂತ ಕಸ್ಟಮರ್ಗಳು ಸರ್ವಿಸ್ ಕೊಟ್ಕೊಂಡೆ ಬದುಕುವಂತ ರೀತಿಲಿ ಫಿಕ್ಸ್ ಆಗ್ಬಿಟ್ಟಿದೀರಾ. ನಿಮ್ಮನ್ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಅರ್ಥ ಆಗ್ಲಿ ಅಂತ ಅಷ್ಟೆಲ್ಲ ಮನವರಿಕೆ ಮಾಡ್ಕೊಟ್ಟು ಹೇಳಿದೀನಿ. ಈಗ ವಿಧಿ ಇಲ್ಲ, ನೀವ್ ಹೋಗಿ ಸ್ಟೇಷನ್ ಹೋಗಿ ಅಲ್ಲಿ ಪೊಲೀಸ್ ಅವ್ರು ಏನೇನ್ ಹೇಳ್ತಾರೆಲ್ಲ ಕೇಳ್ಕೊಳ್ಳಿ. ಆ ಅಮ್ಮ ಹೇಳಿದನ್ನೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅವ್ರಲ್ಲೇನು ನಿಮ್ ಮೇಲೆ ಕೇಸು ಹಾಕ್ಬಿಡಲ್ಲ. ಆ ಅಮ್ಮನ ಮುಂದೆ ನಿಮ್ಮನ್ನ ನನ್ ಪ್ರಕಾರ ಬೈತಾರೆ. ಒಂದ್ 2-3 ಅವರ್ ನಿಮ್ಮನ್ನ ಅಲ್ಲಿ ಕುಂಡ್ರಿಸ್ತಾರೆ ಸ್ಟೇಷನ್ ಅಲ್ಲಿ. ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ನ ಬರೆಸ್ಕೊಂಡು ಆ ಅಮ್ಮನಿಗೆ, ನೋಡಮ್ಮ ನೀನ್ ಕೊಟ್ಟಿರೋ ಕಂಪ್ಲೇಂಟ್ಗೆ ಅವ್ನ ಕರ್ಸಿ ಹಿಂಗೆಲ್ಲ ಬುದ್ಧಿವಾದ ಹೇಳಿದೀವಿ, ಆತನು ಕೂಡ ಹಿಂಗ್ ತಪ್ಪಾಯ್ತು ಅಂತ ಬರ್ಕೊಟ್ಟಿದನ್ ತಗೊಂಡ್ ಹೋಗಮ್ಮ ಅಂತ ಆ ಅಮ್ಮನ ಕಳಿಸ್ತಾರೆ. ಅದು ಮಿತಿ ಮೀರಿ ಏನಾದ್ರು ಕೇಸ್ ಹಾಕಿದ್ರೆ ತಲೆ ಕೆಡ್ಸ್ಕೊಂಡ್ಬಿಡಿ, ಹೇಳಿ ನಾನೇನ್ ಮಾಡ್ಬೇಕು ಅದನ್ನ ಮಾಡಿಸ್ಕೊಡ್ತೀನಿ. ನೀವ್ ಯಾವ್ದು ಸಂಘಟನೆ ಇಲ್ವೇನ್ರಿ? ಸರ್ ಇಲ್ಲ ಸರ್, ಯಾವ್ದಕ್ಕೂ ಸೇರ್ಕೊಂಡಿಲ್ಲ ಸರ್. ಅಲ್ರಿ ಸಮಸ್ಯೆ ಆದಾಗ ದೇವ್ರ ಹತ್ರ ಕೊಡೋದಲ್ರಿ, ಇರ್ಬೇಕು. ಇದೆಲ್ಲ ಸರ್ ನಿಮ್ಮ ಇದಕ್ಕೆ ಖಂಡಿತ ನಾನು ಸೇರ್ಕತ್ತೀನಿ ಸರ್. ಯಾಕೆ ಅಲ್ಲಿ ಇರ್ಬೇಕು ಅಂದ್ರೆ ಅಟ್ಲೀಸ್ಟ್ ಹಿಂಗೇನೋ ಒಂದ್ ಸಮಸ್ಯೆ ಆಗಿದೆ ಅಂದ್ರೆ. ಹೌದು ಸರ್, ನಮ್ಗೆ ಇವತ್ತು ಅನ್ನಿಸ್ತೈತೆ ಯಾವ್ದೋ ಇದು ಬಂದಾಗ ಯಾವ ತರ ನೋಡೋಣ. ಆಯ್ತು ಅಲ್ಲಿ ಹೋಗ್ಬಿಟ್ಟು ನೋಡಿ ನನ್ ನಂಬರ್ ಫೋನ್ ಹಾಕಿ. ತುಂಬಾ ಥ್ಯಾಂಕ್ಸ್ ಅಣ್ಣ, ತುಂಬಾ ಮಾತಾಡಿದ್ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಏನ್ ಮಾಡ್ಲಿ, ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆಗಲ್ಲ. ಏನ್ ಮಾಡೋಣ? ಇಲ್ಲ ಖಂಡಿತ ನಾವು ಈಗ ಬೆಳಗ್ಗೆದ್ರೆ ರೋಡ್ ಮೇಲೆ ಓಡಾಡಿದಾಗ ನಮಗೂ ಒಂದು ಯೂನಿಟಿ, ಒಂದು ಯೂನಿಯನ್ ಅನ್ನೋದು ಬೇಕೇ ಬೇಕು. ಖಂಡಿತ ನಮ್ಗೆ ಇವಾಗ ಅರ್ಥ ಆಯ್ತೈತೆ. ಖಂಡಿತ ಅದ್ ನಾವ್ ಮಾಡ್ತೀವಿ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಯ್ತಣ್ಣ. ಏನಾಯ್ತ್ರಿ, ಹೋಗಿದ್ರಾ? ಹೋಗೋಣ, ಹೋಗಿದ್ವಿ. ಏನಂದ್ರು ಅವ್ರು ಬರ್ತಾರೆ ಒಂದ್ಸಾರಿ ಸಾರಿ ಕೇಳಿ ಇದು ಮಾಡಿ ಚಿಕ್ಕ ವಿಷಯಕ್ಕೆಲ್ಲ ಸುಮ್ನೆ ಯಾಕೆ ಇದು ಮಾಡಿದ್ರೆ. ಆತರ ಇದ್ರೆ ಸ್ಟೇಷನ್ಗೆ ಹೊಡಿಬೇಕಾಗಿತ್ತು ಗಾಡಿ. ನೀನ್ ಯಾಕೆ ಇದು ಮಾಡ್ದೆ? ಅವ್ರು ಮೊದ್ಲೇ ಇದು ಮಾಡ್ತಾರ, ಅವ್ರು ನಾರ್ತ್ ಇಂಡಿಯನ್ಸ್ ಎಲ್ಲ. ಅದಕ್ಕೆ ಅವ್ರು 8:30 ಬರ್ತಾರೆ. ಅದಕ್ಕೆ ಸಾರಿ ಕೇಳ್ಕೊಂಡು ಹೋಗಿ ಅಂತ ಅಂದ್ರು. ಬೆಳಗ್ಗೆನೂ ಅದೇ ಅಲ್ವಾ ಹೇಳಿದ್ದು, ಒಂದ್ ಲೆಟರ್ ಬರ್ಸ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ಅದಕ್ಕೆ ಅಣ್ಣ ನಾನು ಒಂದು ಲೆಟರ್ ಬರೀ ಅಣ್ಣ ಅಲ್ಲಿ ಏನೇನಾಯ್ತು ಅಂತ ಹೇಳಿದ್ದೆ. ಅದು ಲೆಟರ್ ಬರ್ಕೊಂಡು ಹೋಗಿದ್ರು ಒಂದ್ ಜೆರಾಕ್ಸ್ ತಗೊಂಡು. ಅದಕ್ಕೆ ಅವೆಲ್ಲ ಏನ್ ಬೇಡ,
ಅವ್ರು ಬಂದಾಗ ಏನೋ ಆಗಿದೆ ಬಿಡಿ ಅಂತೇಳಿ ಸಾರಿ ಕೇಳಿ ಅಷ್ಟೇ. ಅವಕ್ಕೆಲ್ಲ ಏನ್ ಕೇಸು ಆಗಲ್ರಿ, ಅವರೆಲ್ಲ ಏನು ಅಂತ ಕೇಸ್ ಮಾಡ್ತಾರೆ. ಅಲ್ಲ ನೋಡಿ ಅವ್ರು ಟ್ಯಾಕಲ್ ಮಾಡೋದ್ ಹೆಂಗ್ ನೋಡಿ, ಕಿಡ್ನಾಪ್ ಮಾಡಕ್ ಬಂದ, ಇದು ಮಾಡಕ್ ಬಂದ. ಹೇಳ್ತಾರೆ ಈಗ, ಇನ್ನೇನ್ ಹೇಳ್ತಾರೆ, ಒಂದು ಕತ್ ಸೇರ್ಸ್ಕೊಂಡ್ ಹೇಳ್ತಾರೆ. ಅದ್ ಯಾರಾದ್ರೂ ಸರಿ. ತಿಕಾವರಿ ಇರ್ತದಲ್ಲ, ತಿಕಾವರಿಗೆ ಒಂದು ಕತ್ ಸೇರ್ಸ್ಕೊಂಡ್ ಹೇಳ್ತಾರೆ. ಅಲ್ಲಿ ಆಡುಗೋಡಿಯಲ್ಲೂ ಅಷ್ಟೇ, ಆ ನಿಗ್ರೋಗಳೆಲ್ಲ ಇದ್ದು ಲೇಡೀಸ್, ಪೊಲೀಸರೇ ಭಯ ಬೀಳ್ತಿದ್ರು, ಎನ್ಕ್ವೈರಿಗೆಲ್ಲ ಹೋಗ್ತಾ ಇದ್ರಲ್ಲ. ಅವ್ರವೆಲ್ಲ ಏನು ಅಂದ್ರೆ ಆ ನೀಗ್ರೋಗಳ್ದು ಅವ್ರದೆಲ್ಲ ಏನಂದ್ರೆ ರಾಯಭಾರಿಗಳು ಇರ್ತಾರ, ಅವ್ರ ದೇಶದ ರಾಯಭಾರಿಗಳು ಇಲ್ಲಿ ಅಲ್ಲಿ ಅದೆಲ್ಲ ಇರ್ತವೆ. ಹಂಗಾಗಿ ಅವ್ರವಲ್ಲಿ ಸಮಸ್ಯೆಗಳು. ಮುಂದೆ ಹೋಗ್ತಾ 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 ಕನ್ನಡಿಗರು ಜೀವನ ಮಾಡೋದೇ ಕಷ್ಟ ಆಗ್ತದೆ. ದುಡ್ಕೊಂಡ್ ತಿನ್ನೋರು ಬದುಕೋದು ಕೂಡ ಬೆಂಗಳೂರಲ್ಲಿ ಏನಂದ್ರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಹಂಗೆ ಇದಾರೆ. ಏನಂದ್ರೆ ಇಲ್ಲಿ ಲೋಕಲ್ ಇರೋ ಜನಗಳಿಗೆ ಕರೆಕ್ಟ್ ಆಗಿ ಸೇಫ್ಟಿ ಮಾಡ್ತಾ ಇಲ್ಲ. ಅದೇ ಅವ್ರು ನಾರ್ತ್ ಇಂಡಿಯನ್ಸ್ ಅವ್ರೆಲ್ಲ ಏನಂದ್ರೆ ಎಲ್ಲಾ ಮೇಲ್ಗಡೆ ಹೈಯರ್ ಪೋಸ್ಟ್ ಅಲ್ಲಿ ಅವ್ರವ್ರು ಇಲ್ಲಿ ಇರ್ತಾರಲ್ಲ, ಅಲ್ಲೇ ಲಿಂಕ್ ಹಾಕಿ ಕೊಡ್ತಾರ. ಈಗ ನಾವೇ ಸ್ಟೇಷನ್ ಅಲ್ಲಿ ಆದ್ರೆ ಹೇಳ್ತೀನಲ್ರಿ, ಇನ್ ಫ್ಯೂಚರ್ ಅಲ್ಲಿ ಕನ್ನಡಿಗರು ಅನ್ನಿಸ್ಕೊಂಡಿರೋರು ಕನ್ನಡ ಪರ ಸಂಘಟನೆಗಳಲ್ಲಿ ಇರ್ಬೇಕು, ಕಾರ್ಮಿಕರುಗಳು ಅನ್ನಿಸ್ಕೊಂಡಿರೋರು ಕಾರ್ಮಿಕರ ರಿಲೇಟೆಡ್ ಸಂಘಟನೆಗಳಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಹೊರಗಡೆಯಿಂದ ಬಂದು ಇವಾಗ ಏನು ತುಂಬ್ತಾ ಇದಾರೆ ಹಂದಿಗಳು ತುಂಬ್ದಂಗೆ, ಇವ್ರುಗಳೆಲ್ಲ ಮೇಯ್ದು ಬಿಡ್ತಾರೆ ತಲೆ ಮೇಲೆ ಕೂತ್ಕೊಂಡು. ಅದೇ ಈ ಸರ್ಕಾರ ಇದ್ದ ಇವ್ರು, ಆ ಸರ್ಕಾರ ಇದ್ದ ಎಲ್ಲ ಒಂದೇ ರೀ. ಅವರು ಸುಮ್ನೆ ರಾಜಕಾರಣಿಗಳನ್ನ ನೀವು ಇಂಥವ್ರು ಅಂತವ್ರು ಅಂತ ಬೆರಳೆ ಮಾಡ್ಬಾರ್ದು. ಎಲ್ಲ ಒಂದ್ ತಾಯಿ ಮಕ್ಳೇ. ಸುಮ್ನೆ ಕಾಂಗ್ರೆಸ್, JDS, BJP ಅನ್ನೋದು ಇಲ್ಲಿ ಸುಮ್ನೆ ಕಾರ್ಯಕರ್ತರುಗಳು ಜನ ಕಿತ್ತಾಡ್ಕಂತಾರ ಅಷ್ಟೇ. ಇವರೆಲ್ಲ ಒಳಗಿಂದೊಳಗೆ ಎಲ್ಲಾ ಚೆನ್ನಾಗೇ ಇರ್ತಾರ ಅಣ್ಣಂದ್ರೆ. ಯಾಕಂದ್ರೆ ಎಲ್ಲ ಇವನ್ ಬಿಸ್ನೆಸ್ ಅಲ್ಲಿ ಅವನ್ದು ದುಡ್ಡು ಇರ್ತದೆ, ಅವನ್ ಬಿಸ್ನೆಸ್ ಅಲ್ಲಿ ಇವನ್ ದುಡ್ಡು ಇರ್ತದೆ. ಹಂಗಾಗಿ ಅವ್ರೆಲ್ಲ ಒಳಗೆ ಚೆನ್ನಾಗೇ ಇರ್ತಾರೆ. ಸುಮ್ನೆ ನೋಡೋರ್ ಕಣ್ಣಿಗೆ ಹಂಗ್ ಕಿತ್ತಾಡ್ಕೊಂಡ್ ಕಚ್ಚಾಡ್ಕೊಂಡ್ ಸಾಯ್ತಿರ್ತಾರ ಅಷ್ಟೇ.